ಸರ್ ಹೆಸರು ಸಂಜೀವ್ ಅಂತ. ಇದು ನೋಡ್ರಿ ಶ್ರೀಲಂಕಾದ ಕೆಂಪು ಗಾಡಿ. ಇವಾಗ ನಾವೇನ್ ಮಾಡ್ತಿದೀವಿ ಅಂದ್ರೆ ಇಲ್ಲಿಂದ ಹಿಂಗೆ ಹತ್ಕೊಂಡು ಹೋಗಿ ಮೇಲಕ್ಕೆ ಹೋಗ್ಬಿಟ್ಟು ಮೇಲಿಂದ ಮತ್ತೆ ಹಗ್ಗ ಹಾಕೊಂಡು ಕೆಳಗೆ ಬರ್ತಾ ಇದೀವಿ. 1.5 ಗಂಟೆ ಆಗುತ್ತಂತೆ. ಇವಾಗ ಮೊದಲನೇವ್ರು ಕೆಳಗೆ ಹೋಗ್ತಿದ್ದಾರೆ. ಸೇಫ್ಟಿ 3, 2, 1 ಎಂದು ನಾಟಕ ಏನಾದ್ರು ಏನಕ್ಕೆ ಇದ್ರ ತಯಾರಿ ಇದೆಯಲ್ಲ ಇದು ತುಂಬಾ ಕಷ್ಟ. ಜಿಗಣೆ ಕಚ್ಚಬಾರ್ದು ಅಂತ ಹಾಕೊಳ್ಳೋದು. ಬೆಳಗ್ಗೆ 8 ಶುರು ಮಾಡಿದವ್ರು ಗುರು. ಇದು ಗುರು ಸನ್ಸೆಟ್ ವ್ಯೂ. ಬ್ರೋ 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 ಅದಕ್ಕೆ ನೋಡಿ ಅವ್ರಿಗೆ ಲೀಚ್ ಕಟ್ಬಿಟ್ಟು ಜಿಗಣೆ ಕಟ್ಬಿಟ್ಟು ಅಜ್ಜಿ ತಲ್ಕೆಟ್ಟು ಫುಲ್ ಗುರು. ಸಖತ್ ನಿದ್ದೆ ಬರ್ತಿದೆ. 2 ಗಂಟೆ ನಿದ್ದೆ ಮಾಡಿರೋದು ನಿನ್ನೆಯಿಂದ. ಮೊನ್ನೆಯಿಂದ ಮಳೆ ಬರ್ದಿದ್ರೆ ಸಾಕು ಹೊತ್ಲಾಗ. ಪ್ರಪಂಚದ ಯಾವುದೇ ಮೂಲೆ ಹೋದ್ರು ನಾನು ಹುಡ್ಕೊಂಡ್ ಬರ್ತಿರಲ್ಲ. ಏನು ಗಂಟು ಏನು ನಾನು ನಿಮ್ಮ ಮನೆ ಗಂಟು ತಿಂದಿದ್ದೀನಾ? ಏಯ್ ಹೋಗಲ್ಲ. ಏನು ಸಮಾಚಾರ? ಏನಿಲ್ಲ ಬೇಬ್, ನನ್ನ ಹತ್ರ ಏನಿಲ್ಲ ಬೇಬ್. ಬಡವ ಫುಲ್ಲು ಇವಾಗೆಲ್ಲ ಕೊಟ್ಬಿಟ್ಟು ಬರೋದೆಲ್ಲ ಖಾಲಿ ಮಾಡ್ಕೊಂಡು ವಾಟ್ ಈಸ್ ದಿಸ್ NWKD and P? NW means what? Northwest. This is KD means? KD is number. Oh, KD is number. Yeah. Okay. Northwest KD. P means what? Petrol. P means petrol. 7576. Super. ಇದು ನೋಡ್ರಪ್ಪ ನಮ್ಮ ಸೈಕಲ್ ಲಗೇಜ್ ಅಲ್ಲ ಪಟ ಅಂತ ಇದು ನೆತ್ಬಿಟ್ಟು ಇಕ್ಬಿಟ್ಟು. ಇದು ನೋಡ್ರಿ ಶ್ರೀಲಂಕಾದ ಕೆಂಪು ಗಾಡಿ. ಬಾಣ ಯಾವ್ದೋ ಊರಿಂದ ಯಾವ್ದೋ ಊರಿಗೆ ಹೋಗ್ತೈತೆ. ಫುಲ್ ಚಿಕ್ಕ ಬಸ್ಸು, ಹಳೆ ಬಸ್ಸು. ಹೊಡಿ ಗೋಲಿ. ನಮಸ್ಕಾರ. ಅಬೋ ವಾಟ್ ಇಟ್ಸ್ ಕಾಲ್ಡ್? ಜಸ್ಟ್ ಹೋಲ್ಡ್. ನೋ ಹೋಲ್ಡ್ ಹಿಯರ್. ದೇರ್ ಇಸ್ just hold that. It's enough. Yeah bro, keep it. Bro, tell me your name and number. 071 no 94. Okay, 94 9471 9471 948 948 1161 1161. ಯಾರ ಕೊಲಂಬೋ ಏರ್ಪೋರ್ಟಿಗೆ ಬಂದರೆ ಅಣ್ಣನ ಕಾಂಟ್ಯಾಕ್ಟ್ ಮಾಡಿ. ಅಣ್ಣನ ಕಾರಲ್ಲಿ ನೀವು ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು. ಅಣ್ಣ ಬೇಕಾದ್ರೆ ಬೇರೆ ಕಾರ್ ಅರೇಂಜ್ ಮಾಡ್ಕೊಡ್ತಾರೆ. ಸಿಕ್ಕಾಪಟ್ಟೆ ಪ್ರೈಸ್ ಕಡಿಮೆ ಆಗುತ್ತೆ, ನಿಮ್ಗೆ ಸಖತ್ ದುಡ್ಡು ಉಳಿಯುತ್ತೆ. ನೋಡಿ ಶ್ರೀಲಂಕಾದೆಲ್ಲ ಕೆಂಪು ಬ್ರೋ. ವಾಟರ್ ಫಾಲ್ಸ್ ಉಡ್ಡೆ. ಓಕೆ, ಉಡ್ಡೆ ಮೀನ್ಸ್ ದೇರ್. ಈ ಕಡೆ ಇದೆಯಂತೆ. ನಾನು ಇಲ್ಲಿ ವಾಟರ್ ಫಾಲ್ಸ್ ನ ಹುಡುಕ್ತಾ ಇದ್ದೀನಿ ಆವಾಗಿಂದ. ಕೆಳಗಡೆ 1 ಕಿಲೋಮೀಟರ್ ಹೋಗಿ ಬಂದೆ, ಸಿಗ್ಲಿಲ್ಲ. ಅವ್ರ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಈ ಕಡೆ ತೋರಿಸ್ತಿದೆ. ನೋಡೋಣ, ಈ ಕಡೆ ಹೋಗಿ ಟ್ರೈ ಮಾಡ್ತೀನಿ. ಹಂಗೆ ತಮಿಳ್ ಪೇಷಂಟ್ வீட்டில் தமிழ் ಒಂದು ಕರ್ನಾಟಕ ಕನ್ನಡ தெரியுமா? ஸோ ಕನ್ನಡ ಅಂತ ಇದು ಸರಿ. ಓಕೆ, ಸೊ ನೈಸ್ ಟು ಮೀಟ್ ಯು ಬ್ರೋ. இந்த பேர் என்ன? ரவி. சுதர்ஷன் என்னோட பேர். இது வந்து இப்போ சைக்கிள் கொஞ்சம் ஃபிக்ஸ் பண்ணணும். அது ஓப்பன் பண்ணி வீல் போட்டெல்லாம் ஃபிக்ஸ் பண்ணணும். இங்கே பண்ண முடியுமா? உங்களுக்கு பண்ண தெரியுமா? எனக்கு தெரியும். எனக்கு ஒரே ஒரு தேவை இருக்குது. இங்கே சைக்கிள் ஷாப் இருக்கா? சைக்கிள் ஷாப் இருக்குது. டவுனுக்கு தான் போகணும். எவ்வளோ கிலோமீட்டர்? 6 கிலோமீட்டர் இருக்குது. இங்கேருந்து 6 கிலோமீட்டர் போகணும். எனக்கு வந்து 15 ஸ்பானர் மட்டும் தேவை. ஒரே ஒரு அது பெடல் மட்டும் போடுறதுக்கு. வேற எல்லாமே இருக்கு. இருக்குல்ல? ஓ தேங்க்ஸ் ப்ரோ. தமிழ் தெரியும். அவர் தமிழ் பேசுமா? ஓ சூப்பர் ப்ரோ, நைஸ். நம்ம இங்கே பண்ணலாமா? அந்த வீடு ஓனர் யார் அவர் கேட்கலாமா? அது கழட்டிட்டு பாக்ஸ். இங்கே மழை வருமா இப்போ? ஓ, இங்கே மழை பெஞ்சிட்டே இருக்கு. அப்படியா? இங்கே யாரும் இல்லையா ஓனர்? ಇಲ್ಲ ಹಿಂಗೆ ಇರ್ತಾರಲ್ಲ, ಹಿಂಗೆ ಇರ್ತಾರೆ. ಸೊ ಬ್ರೋ, ಮೈ ನೇಮ್ ಇಸ್ ಸುದರ್ಶನ್. ಯಾ ಆಮ್ ಓಕೆ. ಬ್ರೋ, ದಟ್ಸ್ ಮೈ ಬೈಸಿಕಲ್. ಓಕೆ, ಯಾ ಇಟ್ಸ್ ಮೈ ಬೈಸಿಕಲ್. ಇಟ್ಸ್ ಫುಲ್ಲಿ ಅನ್ಪ್ಯಾಕ್ಡ್, ಸೊ ಐ ಕ್ಯಾನ್ ಫಿಕ್ಸ್ ಇಟ್. ಐ ಹ್ಯಾವ್ ಟೂಲ್. So it's amazing. Are you going to unpack here? Yeah, I just want to do it. Yeah. Okay, you can do it. I can do it. Yeah. If you want, just give me. Okay. ನಾನು ಕರೆಕ್ಟಾಗಿ ಈ ವಾಟರ್ ಫಾಲ್ಸಿಗೆ ಸಂಬಂಧಪಟ್ಟಿರೋ ಮನೆ ಮುಂದೆ ತಂದು ನಿಲ್ಸಿದ್ದೀನಿ ಗಾಡಿನ. ನಿಲ್ಲಿಸ್ಬಿಟ್ಟು ನೋಡಿ ನನ್ನೆಲ್ಲ ಸೈಕಲಲ್ಲಿ ಇಲ್ಲೇ ಇಟ್ಕೊಂಡು ಅಲ್ಲಿಂದ ಇಲ್ಲಿ ಹುಡುಕಾಡ್ತೀನಿ ಬರೀ. ಓಪನ್ ಮಾಡು. ಇಬ್ರು ಇವ ಸಂಜೀವ? ಐಮ್ ಗುಡ್ ಬ್ರೋ. ಸರ್ ಹೆಸರು ಸಂಜೀವ ಅಂತ. ಇವರು ಸೀಲೋನ್ ಅಂತ ಒಂದು ಎಕ್ಸ್ಟ್ರೀಮ್ ಅಡ್ವೆಂಚರಸ್ ಸ್ಪೋರ್ಟ್ಸ್ ಇದೆ. ಸೊ ಆ ಸ್ಪೋರ್ಟ್ಸಲ್ಲಿ ಇವರು ಹೆಡ್ ಆಗಿ ವರ್ಕ್ ಮಾಡ್ತಾರೆ. ಇವರಿಗೆ ತುಂಬ ದಿವಸದಿಂದ ಇಮೇಲ್ ಮಾಡಿ ವಾಟ್ಸಪ್ಪಲ್ಲ ಮೆಸೇಜ್ ಹಾಕಿ ನಾನು ಈ ಥರ ಸೈಕಲ್ ಮಾಡ್ತೀನಿ, ಸೈಕಲ್ ಎಲ್ಲ ಸುತ್ತಾಡ್ತೀನಿ, ಸೊ ನಾನು ಈ ಥರ ಶ್ರೀಲಂಕಾಗೆ ಬರ್ತಾ ಇದ್ದೀನಿ, ಕೊಲಾಬ್ರೇಷನ್ ಮಾಡ್ಬೋದು ಅಂತ ಕೇಳಿದ್ದಕ್ಕೆ ಪಾಪ ಅವ್ರು ಒಂದೇ ಮಾತಿಗೆ ಹ್ಞೂ ಅಂತ ಹೇಳಿ. ಸೊ ಇವತ್ತು ಫಸ್ಟ್ ಡೇ ನಾವು ಕೊಲಾಬ್ರೇಷನ್ಗೆ ಬಂದಿದ್ದೀವಿ. ಇವಾಗ ನಾವು ಅಬ್ಸೈಲಿಂಗ್ ಮಾಡಕ್ಕೆ ಹೋಗ್ತಿದ್ದೀವಿ. ಅಬ್ಸೈಲಿಂಗ್ ಅಂದರೆ ವಾಟರ್ ಫಾಲ್ಸ್ ಮೇಲೆ ಹೋಗಿ ಅಲ್ಲಿಂದ ಹಗ್ಗ ಹಾಕೊಂಡು ಕೆಳಗಿಳಿಯೋದು, ರೋಪ್ ಹಾಕೊಂಡು. ಸೊ ಅದು ಇವತ್ತು ಮಾಡೋಂಥ ಆಕ್ಟಿವಿಟಿ. ನಂಗೆ ಫುಲ್ ನಿದ್ದೆ ಬೇರೆ ಬರ್ತಿದೆ. ಎಲ್ಲದಕ್ಕಿಂತ ಮುಂಚೆ ಬೇಗ ಸೈಕಲ್ನ ಅನ್ಪ್ಯಾಕ್ ಮಾಡ್ಬಿಟ್ಟು ಈ ಕೆಲಸ ಮುಗಿಸ್ಬೋಣ. ಸೈಕಲ್ ರೆಡಿ ಆದರೆ ನಮಗೆ ಎಲ್ಲ ಕೆಲಸ ಮುಗ್ದಂಗೆ. ಒಂದು 10 ನಿಮಿಷದಲ್ಲಿ ಬೇಗ ಸೈಕಲ್ ಎತ್ಕೊಂಡ್ಬಿಟ್ಟು ಅದನ್ನು ಸರಿ ಫಿಕ್ಸ್ ಮಾಡ್ಬೋಣ. ಅದಾದಮೇಲೆ
ಮೇ ಬಿ ಇವರು ಆಕ್ಟಿವಿಟಿ ಹೋಗ್ತಾರೆ ಅನ್ಸುತ್ತೆ. ಅವರು ಪಾಡಿಗವರು ಮುಗಿಸ್ಕೊಂಬರ್ಲಿ ಅಥವಾ ನನ್ನ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ. ನೋಡೋಣ, ಇವಾಗ ಒಂದು 10 ಜನ ಬಂದಿದ್ದಾರೆ ಇಲ್ಲಿ. ಓಕೆ, ಲೆಟ್ಸ್ ಫಿಕ್ಸ್ ದಿಸ್. ಇದಕ್ಕೆ ಕೊಲಕಂದನ್ ಅಂತ ಕರೀತಾರಂತೆ. ಇದನ್ನ ಕರ್ಬೇವಿನಿಂದ ಮಾಡಿದ್ದಾರೆ. ಕರ್ಬೇವಿಂದ ಒಂದು ರಸ ಮಾಡೋರೆ ಅಂದ್ರೆ ಅದನ್ನ ಕುಡಿಯೋದು ಸ್ವಲ್ಪ ಕಷ್ಟನೇ ಆಗ್ಬೋದು ನಮಗೆ. ನೋಡೋಣ ಹೇಗಿದೆ ಅಂತ. ವಾಟ್ ಆರ್ ದ ಇಂಗ್ರೀಡಿಯೆಂಟ್ಸ್ ಆಕ್ಚುಲಿ? Use rice, cooked rice, and curry leaves. Okay. Garlic, and all are the boiled. Okay, all are the boiled. Yeah. Okay, it's like energy source. Yeah, it's like energy source. Thanks. Healthy drink. ನೀವು ನೋಡ್ತಾ ಇದ್ದೀರಲ್ಲ, ಇದೇ ವಾಟರ್ ಫಾಲ್ಸ್ ರಿಕ್ಕಿ ಎಲ್ಲ ಅಂತ. ಈ ಜಲಪಾತ ಸೆಂಟ್ರಲ್ ಪ್ರಾವಿನ್ಸ್ ಬರುತ್ತೆ ಅಂದರೆ ಕ್ಯಾಂಡಿ ಇದೆಯಲ್ಲ, ಕ್ಯಾಂಡಿ ಅಂದರೆ ಗೊತ್ತಿರುತ್ತಿಲ್ಲ ತುಂಬ ಜನಕ್ಕೆ. ಕ್ಯಾಂಡಿ ಪ್ರಾವಿನ್ಸಲ್ಲಿ ಬರುತ್ತೆ. ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಇಲ್ಲಿಂದ ಹಿಂಗೆ ಹೊತ್ಕೊಂಡು ಹೋಗಿ ಮೇಲಕ್ಕೆ ಹೋಗ್ಬಿಟ್ಟು ಮೇಲಿಂದ ಮತ್ತೆ ಹಗ್ಗ ಹಾಕೊಂಡು ಕೆಳಗೆ ಬರ್ತಾ ಇದ್ದೀವಿ. ಇಲ್ಲಿ ನಮ್ಮ ಜೊತೆಗೆ ನೋಡೋ ಪೇರು ಹರಿ, ರಜೀನ್, ಋಷಿಂತರ್, ಕೀತ್. ಸೊ ಇವರೆಲ್ಲ ಇದ್ದಾರೆ. ಅವ್ರ ಹೆಸರು ಮತ್ತೆ ಕೇಳ್ಬಿಡಿ, ನಂಗೆ ಹೇಳಕ್ ಬರಲ್ಲ. ಸಖತ್ತಾಗಿರುತ್ತೆ ಅನ್ಸುತ್ತೆ. ನಮ್ಮ ಜೊತೆಗೆ ಮಾಸ್ಟರ್ ಇದ್ದಾರೆ, ಅವ್ರ ಹೆಸರು ಕಾಂಚನ ಅಂತ. ಬ್ರೋ, ಹೌ ಮೆನಿ ಇಯರ್ಸ್ ಯು ವರ್ಕಿಂಗ್ ಇನ್ ದಿಸ್ ಸ್ಕೂಲ್? 3 years. 3 ವರ್ಷದಿಂದ ಇದೇ ಕೆಲಸ ಮಾಡ್ತಿದ್ದಾರೆ. ಸೊ ಸೊ ಹೌ ಮಚ್ ಟೈಮ್ ಇಟ್ ವುಡ್ ಬಿ ಟೇಕ್ ಬ್ರೋ? Do you mean ಫ್ರಮ್ ದ ಟಾಪ್ ಟು ಡೌನ್? For me, it's around 6 minutes. Okay. For you can have sail down within 45 minutes. 45 minutes. Yeah, 45 minutes, 30 minutes. ಮುಕ್ಕಾಲು ಗಂಟೆ ಆಗುತ್ತಂತೆ ಗುರು ಮೇಲಿಂದ ಕೆಳಗೆ ಬರೋಕ್ಕೆ. ಸಾಕಾಗಿರುತ್ತೆ ಮುಕ್ಕಾಲು ಗಂಟೆ ಹಂಗಾದ್ರೆ. ಇವಾಗ ನೋಡಿ, ಇದೆಲ್ಲ ಹಾಕೊಂಡೆ ನಾವು ಇಳಿಬೇಕು. ಇದೆಲ್ಲ ಪೆಟ್ಸೆಲ್ ಅನ್ನೋ ಒಂದು ಕಂಪ್ನಿದು. ಪೆಟ್ಸೆಲ್, PETZEL, ಪೆಟ್ಸೆಲ್, ZL, PETZL. ಸೊ ಹೆಲ್ಮೆಟ್ ಕೂಡ ಪೆಟ್ಸೆಲ್ ಕಂಪ್ನಿ ಇದೆ ಅಂತೆ. ಇದು ಈ ಕಂಪ್ನಿ ಈ ಕ್ಷೇತ್ರದಲ್ಲಿ ಅತ್ಯಂತ ಉತ್ತಮ ಗುಣಮಟ್ಟದ ಉತ್ಪನ್ನಗಳನ್ನ ಉತ್ಪಾದನೆ ಮಾಡುತ್ತೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಬ್ರೋ, ಹೈಕಿಂಗ್ ಆಲ್ಮೋಸ್ಟ್ ಟೈಮ್ 45 minutes. ಹೈಕಿಂಗು 1.5 ಗಂಟೆ ಆಗುತ್ತಂತೆ. ಅಲ್ಲ, ಒಂದು 45 ನಿಮಿಷ ಆಗುತ್ತಂತೆ, 1.5 ಕಿಲೋಮೀಟರ್. ಮತ್ತೆ ಅಲ್ಲಿಂದ ಕೆಳಗಿಳಿಯೋದು ನಂಗೆ ಒಂದು 45 ನಿಮಿಷ ಆಗುತ್ತಂತೆ. ಅದನ್ನ ಇಳಿದ್ಬಿಟ್ಟು ಹೋಗಿ ಮಲ್ಕೊಂಡ್ಬಿಡ್ತೀನಪ್ಪ. ಸೀರಿಯಸ್ಲಿ ಸಖತ್ ನಿದ್ದೆ ಬಂದಿದೆ ನನಗೆ. ನಂಗೆ ಹೇಳಕ್ ಆಗದೆ ಇರೋಷ್ಟು ನಿದ್ದೆ ಬಂದಿದೆ. ತಲೆ ಎಲ್ಲ ಫುಲ್ ಹಿಡಿದು ನೋಯ್ತಿದೆ. ಇಲ್ಲಿ ಮೊದಲು 2ನೇ ಪದ ಕಲಿತಾ ಇದ್ದೀನಿ ಇವತ್ತು. ಸಿಂಗಳದಲ್ಲಿ ಒತ್ತುರ ಅಂತ ಕರೀತಾರೆ. ಒತ್ತುರ ಅಂತಂದ್ರೆ ಕುಡಿಯೋ ನೀರು. ಅವ್ರಿಗೆ ಕುಡಿಯೋ ನೀರು ಕೇಳಿದೀನಿ ತಂದು ಕೊಡ್ತಾರೆ. ಒತ್ತುರ ಚೇಟ. ಏನದ ಇವ್ರ ಭಾಷೆ ಒಂಥರ ಮಲಯಾಳಂ ಇದ್ದಂಗಿದೆ. ಮಲಯಾಳಂಗೂ ಇವ್ರ ಭಾಷೆಗೂ ಆ ಅಕ್ಷರಗಳು ಳ ಕ ಅನ್ನೋದೆಲ್ಲ ಒಂದೇ ಥರ ಇರುತ್ತೆ, ಸಿಂಗಳದ್ದು ಮತ್ತೆ ಮಲಯಾಳಂದು. ಅಕ್ಕ video එකක් කරන්නේ ලංකාවේ කට්ටියගේ වතුරිල්ල දෙනවා කියන එකට අහුලන්නේ නැහැ නේ. Sorry. Akka means sister, right? Yeah. Same in my language. Same. Yeah. Akka means big sister. Tangi means small sister. Nangi. Yeah. Here Nangi. Yeah. Nangi. So in my language Tangi. Thanks bro. So what's your good name? ಗಾಮಿನ್ ಅಂತ ಅವ್ರ ಹೆಸರು. ಸೊ ನೋಡಿ, ನೀರಂಗವೆ ಫ್ರೆಶ್ ಆಗಿ ಸಖತ್ತಾಗವೆ. ಥ್ಯಾಂಕ್ ಯು. ಸಿಂಗಳ ತುಂಬ ಈಸಿ ಇದೆ ಅನ್ಸುತ್ತಪ್ಪ, ಕಲಿಬೋದು ಆರಾಮಾಗೆ. ಅಕ್ಕಂಗೆ ಅಕ್ಕ ಅಂತಾರೆ, ತಂಗಿಗೆ ನಂಗಿ ಅಂತಾರೆ. ಒತ್ತುರ ಅನ್ನೋದಕ್ಕೆ ಕುಡಿಯೋ ನೀರು. ಆಮೇಲೆ ಚೆನ್ನಾಗಿದೆ ಇಲ್ಲಿ. ಇವಾಗ ಎಲ್ಲ ಜನ ರೋಡ್ ಬಿಟ್ಟು ಕಾಡ್ ಮೇಲೆ ಹೋಯ್ತವ್ರೆ. ಇಲ್ಲಿ ಕಾಫಿನ ಟೀನ ಬೆಳಿತಾರೆ. ಟೀ ಎಸ್ಟೇಟ್ ಇದು. ಯೋಚನೆ ಮಾಡ್ತಾರಲ್ಲ ಗುರು, ಬರೋಕೆ ಇರಲ್ಲ. ಚೆನ್ನಾಗಿದೆ. ಬರ್ತಾರೆ ನೋಡ್ರಪ್ಪ ಅಕ್ಕಂದ್ರು ಅಣ್ಣಂದ್ರು ಎಲ್ಲ. ನಮಸ್ಕಾರ. ಯಾರೋ ಹೊಸ ಎಂಟ್ರಿ ಗುರು ಇವರು. ಹಾಯ್ ಬಾ ಗುರು. ನಮ್ಮ ಹುಡ್ರು ಬಂದರು. ಸ್ವಲ್ಪ ಈ ಟ್ರೆಕ್ಕಿಂಗ್ ಇವರಿಗೆಲ್ಲ ಕಷ್ಟ ಆಗ್ತಿದೆ, ಅಭ್ಯಾಸ ಇಲ್ಲ ಅನ್ಸುತ್ತೆ. You need to come fast, okay?
It's okay. Is it okay? Leech. You can just apply little bit. You don't want? Okay. Thanks. It's okay. ಇದೇನಕ್ಕೆ ಅಂದರೆ ಈ ಜಿಗಣೆ ಕಚ್ಚಬಾರ್ದು ಅಂತ ಉದ್ದೇಶಕ್ಕೆ ಇದನ್ನ ಅಲ್ಲಿ ಒಂದು ಮನೆ ಇತ್ತಲ್ಲ ಮನೆಯವ್ರು ನಮಗೆ ರೆಡಿ ಮಾಡಿಕೊಟ್ರು. ಜಿಗಣೆ ಕಚ್ಚಬಾರ್ದು ಅಂತ ಹಾಕ್ಕೊಳ್ಳೋದು. ಇದಕ್ಕೆ ಡೆಟಾಲು ಮತ್ತೇನೋ ಮಿಕ್ಸ್ ಮಾಡೋದು, ಸುಣ್ಣ ಹಾಕೋರೆ ಅನ್ಸುತ್ತೆ. ಒಳ್ಳೆ ಟ್ರೆಕ್ಕಿಂಗು, ಬೆಳಗ್ಗೆ ಎಲ್ಲರಿಗೂ ಒಳ್ಳೆ ಸೆಷನ್ನು. ಪ್ರಾಕ್ಟೀಸ್ ಇಲ್ದಿರೋರ್ಗಂತೂ ಸಖತ್ತಿದೆ ಈ ಟ್ರೆಕ್ಕಿಂಗು. ಪ್ರಾಕ್ಟೀಸ್ ಇದ್ರೆ ಹಿಂಗೋ ಓಡಾಡ್ಬೋದು. ಪ್ರಾಕ್ಟೀಸ್ ಇಲ್ದಿರೋಲ್ಲ ಒಂದು 5-6 ಜನ ಇನ್ನು ಹಿಂದೆ ಇರೋ ಪಾಪ. ಗುಡ್ಡದ ಮೇಲಕ್ಕೆ ಬಂದಾಗೆಲ್ಲ ಕೆಸರು ಜಾಸ್ತಿ ಆಯಿತು. ಅಲ್ಲೊಂಥರ 2-3 ಸಲ ಸ್ಲೈಡ್ ಹೋಗ್ಬಿಟ್ಟು ಕಾಲಿಗೆಲ್ಲ ಕೆಸರು ನಿಂತ್ಕೊತು ಗುರು. ಮೊದಲನೇ ಬಾರಿಗೆ ನಮ್ಮ ಕಾಲಿಗೆ ಒಂದು ಜಿಗಣೆ ಹಿಡ್ಕೊಂಡಿದೆ. ಜಿಗಣೆಗೆ ಆಪ್ರೇಷನ್ ಮಾಡೋಣ. ಜಿಗಣೆ ಆಪ್ರೇಷನ್. ನರಳಿ ಸಾಯುತ್ತೆ ಇವಾಗ. ಅದು ನನಗೇನೋ ಸಾಯಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ, ಆದರೆ ಬೇರೆ ಯಾವುದು ಅಷ್ಟೇ ನೋಡಿ ಬಿಟ್ಬಿಡ್ತು. ಹೋಗೊಬ್ರು ಚೆನ್ನಾಗಿ ಬದುಕೋ ಬಾಯ್. ಒಳ್ಳೆ ಔಷಧಿ ಕೊಟ್ಟರು ಗುರು. ನಾವು ತಲುಪಬೇಕಾದ ಸ್ಥಳಕ್ಕೆ ಬಂದು ತಲುಪಾಯ್ತು. ನಮ್ಮನ್ನು ಕರ್ಕೊಂಬಂದಿದ್ದೀವ್ರೆ. ಥ್ಯಾಂಕ್ಸ್ ಗುರು. ಕೆಳಗೆ ಹೋಗ್ಬೇಕಾ? ಓಕೆ, ಇಲ್ಲಿ ಹಗ್ಗ ಕಟ್ಟವ್ರೆ. ಹಗ್ಗ ಇಟ್ಕೊಂಡು ನಿಧಾನಕ್ಕೆ ಕೆಳಗೆ ಹೋದ್ರೆ ಆಯಿತು. ಎಲ್ಲ ಹೊಸ ಮಟೀರಿಯಲ್ ಅನ್ಸುತ್ತೆ ನೋಡಿ. ಎಲ್ಲ ಏನು ಹಗ್ಗನೂ ಕೊಳೆ ಕೂಡ ಆಗಿಲ್ಲ. ಆಲ್ ಇಟ್ಸ್ ಲುಕ್ಸ್ ಲೈಕ್ ನ್ಯೂ ಬ್ರೋ. ಇಲ್ಲೆಲ್ಲ ಎಷ್ಟೊಂದು ಜಿಗಣೆ ಇದ್ದಾವೆ ಅಂದರೆ ಇಲ್ಲಿ ನೋಡಿ, ಕೈ ತುಂಬ ಬರ್ತೇವೆ ಇವಾಗ. ಇಲ್ಲಿ ನೋಡಿ, ಇದೆಲ್ಲ ಕರ್ಕರ್ಗಿರೋದೆಲ್ಲ ಜಿಗಣೆನೆ. ಸೊ ನಾವು ತಗೊಂಬಂದಿರೋ ಔಷಧಿನ ಈ ಅಣ್ಣನ ಯೂಸ್ ಮಾಡ್ತಾನೆ. ಬ್ರೋ ಜಸ್ಟ್ ಓಪನ್ ಯುವರ್ ಹ್ಯಾಂಡ್ಸ್. ಜಸ್ಟ್ ರಬ್ ಯುವರ್ ಹ್ಯಾಂಡ್ಸ್ ಅಂಡ್ ಅಪ್ಲೈ. It's oily. Then after, for oiliness you can use soil to get rid of oil. Thanks bro. Hey, it's okay bro. ಅದಕ್ಕೆ ಔಷಧಿ ಟಚ್ ಆಗ್ಬಿಟ್ಟಿದೆ ಕೈಯಲ್ಲಿ. ಬದುಕೋಕ್ಕಾಗ್ತಿಲ್ಲ ನೋಡಿ, ಹಿಡಿಯೋಕ್ಕೂ ಆಗ್ತಿಲ್ಲ. ಹೋಗ್ಬಿಡು. ನಿಂಗಿದು ಬೇಕಿತ್ತ ಮಗನೇ. ನಾ ಹೇಳಿದೆಲ್ಲ ನಾಟ್ ಹಾಕ್ತಾರೆ ಅಂತ. ಇಲ್ಲಿ ನೋಡಿ ನಾಟ್ ಹಾಕ್ತೀವಿ. ಇವಾಗ ಈ ನಾಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಒಂದು ಹತ್ರ ಹಿಂಗೆ ಎಳೆದ್ರೆ ಸಾಕು, ಅದು ಅಷ್ಟು ಹಗ್ಗ ಬಿಚ್ಕೊಳ್ಳುತ್ತೆ. ಆ ಥರ ವರ್ಕ್ ಆಗುತ್ತೆ. This is for the safety. Yeah. Panjana. We need a hang rope. 3, 2, 1. ಎಂದು ನಾಟಕ ಏನಾದೆ ಹೋಗಿಯನಗೆ ಹರಿ ಆ ಬುಡ್ಡ ಬಲಂಡ ರೋಪೆ ಕೊತನ ತಿಯನ್ನಿ ಕೆಲ ಉಡ್ಡಟ ಏನವಾದ ಹಿರವೇನೋ ಅದಕ್ಕೆ ಸಂಜೀವಯ್ಯ ಪಳೆನಿ ವಾಹಿನಿಗಡ ತುಡ್ಡ ತಿಯನ್ನಿ. ಇದ್ರ ತಯಾರಿ ಇದೆಯಲ್ಲ, ಇದು ತುಂಬ ಕಷ್ಟ. ನಾವು ಬರೋತ್ತಿಗೆ ಅವ್ರಿಗೆ ಎಲ್ಲ ಹಗ್ಗಗಳನ್ನ ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು. ಏನಂದರೆ ಅವ್ರಿಗೆ 2 ಸಲ ಹೊಸ್ತಿದ್ರು ಹಗ್ಗನ ಕೆಳಕ್ಕೆ, ಅದು ಕೆಳಗಿನವರೆಗೂ ತಲುಪಿಲ್ಲ. ಹಾಗಾಗಿ ಅದನ್ನ ಎಳೆದ್ಬಿಟ್ಟು ಮತ್ತೆ ಹೊಸಿತವ್ರೆ. ಹೌ ಮಚ್ ಫೀಟ್ ಡೀಪ್ ಇಟ್ ಈಸ್ ಆಕ್ಚುಲಿ? This is feet. Yeah, feet. Feet you can say meter in 110. 110 meter hagga. So like the rope length is around 120 meters. 200 meters. This rope length is the white color rope is 200 meters rope. 200 meters rope. 3, 2, 1. ಹಗ್ಗ ಹೊಸರು 110 ಮೀಟ್ರು. ಈಗ ಅಣ್ಣ ಮೇಲೆ ಬರ್ತಿದ್ದಾರೆ. ಇವಾಗ ಅವರು ಹೇಳ್ಕೊಡ್ತಿದ್ದಾರೆ ಹೆಂಗೆ ಇಳಿಯೋದು ಅಂತ ಸಿಂಗಳ ಲ್ಯಾಂಗ್ವೇಜಲ್ಲಿ. ನೋಡಿ ಅವ್ರಿಗೆ ಲೀಚ್ ಕಟ್ಬಿಟ್ಟು ಜಿಗಣೆ ಕಟ್ಬಿಟ್ಟು ರಕ್ತ ಹೆಂಗೆ ಬಂದಿದೆ ಕಾಲಲ್ಲಿ. ಇವಾಗ ಮೊದಲನೇವ್ರು ಕೆಳಗೆ ಹೋಗ್ತಿದ್ದಾರೆ. ಅವ್ರು ಹೋಗೋದನ್ನ ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ನಮಗೆ ಒಂದು ಸಾಮಾನ್ಯವಾದಂತಹ ಒಂದು ಯೋಜನೆ ಸಿಗುತ್ತೆ, ಯಾವ ಥರ ನಾವು ಕೆಳಗೆ ಇಳಿಬೇಕು ಅಂತ. ಹರಿ ಮೀನ್ಸ್ ಓಕೆ. ನಾನು ನಿಂತಿರೋದಕ್ಕೆ ನನಗೂ ಸೇಫ್ಟಿ ಆಗ್ತಾರೆ. ಜಾಪನೀಸ್ ಕಂಪ್ನಿ ಥರ ಗುರು ಇವ್ರ ಕಂಪ್ನಿ. ಫಸ್ಟ್ ಸೇಫ್ಟಿ, ಆಮೇಲೆ ಮಿಕ್ಕಿದ್ದು. ಹೋದ್ರು ಅವ್ರು ಫುಲ್ ಕೆಳಕ್ಕೆ. ಬ್ರೋ ಸೇ ಬಾಯ್ ಬ್ರೋ. ಸಂಜೀವ್ ಬ್ರೋ ಬಾಯ್.
ಹ್ಯಾವ್ ಸೇಫ್ ಜರ್ನಿ. ಎರಡನೇರು ಹೋಗ್ತಿದ್ರೆ ಇವರೆಲ್ಲ ಮುಂದೆ ಹೋಗ್ಬಿಟ್ಟು ಸ್ವಲ್ಪ ಹಿಂದೆ ಬರೋ ಬಗ್ಗೆ ಗಮನ ಹರಿಸ್ತಾರೆ. ಈ ಹಗ್ಗಕ್ಕೆ 1 ಟನ್ ವೆಯ್ಟ್ ಅನ್ನು ತಡ್ಕೊಳ್ಳುವಂತ ಕೆಪಾಸಿಟಿ ಇರುತ್ತೆ. ಆ ನಾಟು ಫುಲ್ ಮೇಲೆ ಇತ್ತಪ್ಪ, ವೆಯ್ಟ್ ಗೆ ಫುಲ್ ಕೆಳಗೆ ಹೋಗ್ತಿದೆ. ಇವ್ರು ಹೋದ್ಮೇಲೆ ಇನ್ನೂ ಕೆಳಗೆ ಹೋಗುತ್ತೆ ಅನ್ಸುತ್ತೆ. ಇಲ್ಲಿ ಯಾವ ತರ ಸಸ್ಪೆನ್ಷನ್ ತರ ವರ್ಕ್ ಆಗುತ್ತೆ ನೋಡಿ. ಏನು ಅಂದ್ರೆ ಅಲ್ಲಿ ಇಲ್ಲಿ 2 ಮರಕ್ಕೆ ಇದನ್ನ ಕಟ್ಟಿರೋದ್ರಿಂದ ಸಸ್ಪೆನ್ಷನ್ ತರ ವರ್ಕ್ ಆಗುತ್ತೆ. ಅಕಸ್ಮಾತ್ ಅವ್ರು ದಬ್ಬಂತ ಬಿದ್ರು ಸಸ್ಪೆನ್ಷನ್ ಇದ್ರೆ ಏನು ಜಾಸ್ತಿ ಪ್ರೆಷರ್ ಆಗಲ್ಲ. ಗುರು ಇವಾಗಿರೋದು ಗುರು ಚಾಲೆಂಜು. ಅದು ಕೆಳಗೆ ಹೋದ್ಮೇಲೆ ಅಲ್ಲಿಂದ ಹಗ್ಗ ಎಳಿಬೇಕಲ್ವಾ, ಯಾಣ ಬಿದ್ದೋಗುತ್ತೆ. 110 ಮೀಟ್ರ್ ಹಗ್ಗನ ಕುತ್ಕೊಂಡು ಸುಮ್ಮನೆ ಎಳಿತಾನೆ ಇರಬೇಕು. ಸಖತ್ ವೆಯ್ಟ್ ಇದೆ ನೋಡಿ, ಎಷ್ಟು ಜಗ್ತವ್ರೆ. ಬಂತು ರೋಪ್, ಬಂತ್ ಇಷ್ಟೇ ಮುಗೀತು ನೋಡ್ರಪ್ಪ. ಹರಿ ಅಯ್ಯೋ ಮಿಂಡೆ ಇವ್ ಅಣ್ಣ ಹೋಯ್ತವ್ರು ನೋಡಿ ಕೆಳಗೆ ಬೇರೆಯವ್ರಿಗೆ ಹೆಲ್ಪ್ ಮಾಡಕ್ಕೆ. ಅಂದ್ರೆ ಇವಾಗ ನೆಕ್ಸ್ಟು ಅಕ್ಕ ಉಂಗಳೋட ಕುಲದೇವತೆ ಅದೇ ಜೀಸಸ್. ಓಕೆ, ಫಸ್ಟ್ ಅಕ್ಕ ಹೋಯ್ತವ್ರೆ. ಅಕ್ಕನ ಹೆಸರು ಡಾಕಿಣಿ ಅಂತ. ನಾನು ಡಾಕಿಣಿ ಅಂತೀನಲ್ಲ ಗುರು, ಅಕ್ಕನ ಹೆಸರು ಜಾಫ್ನೀಲ್ ಅಂತೆ. ಇವಾಗ ಜಾಫ್ನೀಲ್ ಅಕ್ಕ ಹೋಯ್ತವ್ರೆ. ಎಲ್ಲರೂ ಅಕ್ಕಂಗೆ ಬಾಯ್ ಹೇಳಿ ಸಮ್ ವರ್ಡ್ಸ್ ಲೈಕ್ ಅಕ್ಕ, ಸಿಮಿಲರ್. ನೋ ತಂಗಚಿ ತಮಿಳ್, ಇನ್ ಮೈ ಲ್ಯಾಂಗ್ವೇಜ್ ತಂಗಿ. ಹಿಂಗೆ ಹಿಯರ್ ಇಟ್ ಇಸ್ no kannada, you know Bangalore, so Bangalore people speak kannada. Yes akka hoytavre. ಅಷ್ಟೇ bye. ನಮ್ಮಣ್ಣ ಹೊರಟಿದ್ದಾರೆ. ಕೊನೆಗೆ ಇನ್ನು 3 ಜನ ಉಳಿದಿದ್ದಾರೆ ನೋಡಿ ಇವರು. ಅವಾಗಿಂದ ಹೋದ್ರು ಬೆಳಗ್ಗೆ. ಇವಾಗ ಬ್ರೋ ವಾಟ್ ಇಸ್ ಟೈಮ್ ನಾವು ಆ್ಯಕ್ಚುಲಿ 4 ಗಂಟೆ. ಸೊ ವೆನ್ ವಿ ಸ್ಟಾರ್ಟೆಡ್ ಫ್ರಮ್ ಮಾರ್ನಿಂಗ್, ಯು ನೋ ವಾಟ್ ಇಸ್ ಟೈಮ್ ದಟ್ ಟೈಮ್ 8:30. ಬೆಳಗ್ಗೆ 8:00 ಶುರು ಮಾಡಿದವ್ರು ಗುರು. ಇನ್ನೂ ಆದ್ರೂ ಸುಮ್ಮನೆ ಕೆಳಕ್ಕೆ ಹೋಯ್ತಾನೆ ಇರೋ. ಒಬ್ಬರು ಹೋಗೋತ್ತಿಗೆ 3/4 ಗಂಟೆ ಆಗ್ತಿದೆ. ಕಷ್ಟ. ಇವರೆಲ್ಲ ಬರೀ 6 ನಿಮಿಷ 7 ನಿಮಿಷಕ್ಕೆ ಹೋಗ್ತಾರಂತೆ ಕೆಳಕ್ಕೆ 110 ಮೀಟ್ರು. ಹೊಸಬ್ರಿಗಾದ್ರೆ 45 ನಿಮಿಷ ಬೇಕಾಗುತ್ತಂತೆ. ಬ್ರೋ, ಹೌ ಯು ಆರ್ ಫೀಲಿಂಗ್ ನೌ? ಸ್ಟ್ರೆಸ್ಡಾ? ನಥಿಂಗ್ ವಿಲ್ ಹ್ಯಾಪನ್ ಬ್ರೋ. ಅರೆ ಬಾಯ್. ಮಳೆ ಬರುವ ಹಾಗಿದೆ ಗುರು. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಇವ್ರನ್ನ ಕಳ್ಸೋದೇ ಆಯ್ತು ಗುರು. ಇವಾಗ 4:45 ಅನ್ಸುತ್ತೆ. ಮಳೆ ಬರೋ ಥರ ಆಗಿದೆ ಬ್ರೋ. ಯು ಆರ್ ಗೋಯಿಂಗ್ ಟು ಗೆಟ್ ವೆಟ್ ಬೈ ರೈನ್. ಇಟ್ ಸ್ಟಾರ್ಟೆಡ್ ನಾ. ರೈನ್ ಇಸ್ ಸ್ಟಾರ್ಟೆಡ್ ರೈನಿಂಗ್. ಮಳೆ ಶುರು ಆಯ್ತು ನಾನು ಹೇಳ್ದಂಗೆ. ಬಾ ಫುಲ್ ಚಳಿ ಆಗ್ತಿದೆ ಗುರು. ಮುಗಿದೀವ್ರು ನನ್ನ ಕತೆ. ಬಾಯ್ ಬ್ರೋ. ಹ್ಯಾವ್ ಅ ಸೇಫ್ ಜರ್ನಿ. You too. I'll see you. Maybe you guys will go. Bro, give my phone to somebody, bro. Don't forget, okay? ಅದೇನು ಬರೋದಿಲ್ಲ. ಅವ್ರು ಇನ್ನೇ ಕೆಳಗೆ ಹೋಗ್ತಿದ್ರು ಗುರು. ಏನೋ ಸಮಸ್ಯೆ ಆಯಿತು. ಅದು ಯಾಕೋ ಜಾಸ್ತಿ ಜೋರಾಗಿ ರೋಪ್ ಬರ್ತಿಲ್ಲ. ಅವ್ರಿಗೆ ಇಳಿಯೋಕೆ ಕಷ್ಟ ಆಗ್ತಿದೆ. ಒಳ್ಳೆ ಮಳೆ ಟೈಮಲ್ಲಿ ಹಿಂಗೆ ಆಗ್ಬಿಟ್ರೆ ಹೆಂಗೆ. ಅಣ್ಣಂಗೆ ಬರ್ತಾನೆ ಇಲ್ಲ ಗುರು. ಜಾರ್ತಾನೆ ಪಾಪ. ಹಿಂಸೆ ಆಗ್ತಿದೆ. ಹೊಂಟ ಅಣ್ಣ. ಹುಷಾರಾಗಿ ಹೋಗ್ಬಾ ಬ್ರೋ. ಗೋ ಡೌನ್. ಒಳ್ಳೆ ಸನ್ಸೆಟ್ ಗುರು. ಸಖತ್ತಾಗಿದೆ ಆಯ್ತಾ. ಇವಾಗ ಅಲ್ಲಿ ಕನ್ನಡ ಫ್ಲಾಗ್ ಹಾರಿಸ್ತಿದ್ರೆ ಬಿಡಿ. ಮತ್ತೆ ನೆಕ್ಸ್ಟ್ ಬ್ರೋ, ಕೆನ್ ಐ ಗೆಟ್ ಡೌನ್? ಓಕೆ ಬ್ರೋ. ಇದು ಗುರು ಸನ್ಸೆಟ್ ವ್ಯೂ ನೆಕ್ಸ್ಟ್ ಲೆವೆಲ್ ಇದೆ ನೋಡಿ. ಹೆಂಗಿದೆ ಸನ್ಸೆಟ್ ಮಾತ್ರ. ಇದು ವಾಟರ್ ಫಾಲು ನೆಕ್ಸ್ಟ್ ಲೆವೆಲ್ ಸನ್ಸೆಟು. ಸಖತ್ ಅಡ್ವೆಂಚರಸ್ ಆಗಿದೆ ಇವತ್ತಿನ ದಿವಸ. GoPro video mode. Okay. Video on video. GoPro video mode. On video on. Yeah. Video. Yeah, good. Good. Okay. Woo!
Yeah. Hey. Yay. ಸಖತ್ತಾಗಿದೆ. ಬಾ. Okay. Yeah. Hey, now already too late. Okay. Normally at this time I'm not doing like this, right? Okay. But you came from there right for this. Yeah. Therefore I'm doing for you this. Thank you, man. Yeah. Therefore be quick, huh? Yeah. I'll. Okay, wait. Yeah. I feel I'm doing fast, right? Wait, huh? Okay. Can you hold this? Yeah, sure. You will do this one. Actually, I'm not doing like this time, right? Okay. It's okay. It is not safe, brother. But I'll make sure. Okay, now you can go fast. Yeah. More than before. Hold this here. You can. No, up here. Okay. Hey, every time you want to keep your legs, do it. Go ahead. Do it like this. Okay. Now can go. Okay. Okay. But it's. Go fast. Hey, there is a drone, right? Yeah. I'll fly my flag down there. Okay. Go. But I'm unable to. Before you going, I'm unable to do it. huh? I'm unable to do it. It's very tight. Yeah, you came here to very fast because I already hold the rope. Yeah. Now the rope is. Oh, it's hard to push. Oh. Hey, keep your legs, do it. Now okay. Hey, ಸಖತ್ತಾಗಿದೆ ನೋಡಿ. Right hand behind. ಅವನ ಅಜ್ಜಿ ತಳ್ಳಕ್ಕಾಗ್ತಿಲ್ಲ ಗುರು. Back. Okay.
ಡ್ರೋನ್ ಆಕ್ಟಿವಿಟಿ ಆದಮೇಲಿಂದ ನನ್ನ ಕ್ಯಾಮ್ರಾ ಮೈಕು ವರ್ಕ್ ಆಗ್ತಿಲ್ಲ. ನನಗೆ ಇವಾಗ ಇಲ್ಲಿ ಸರ್ವಿಸ್ ಮಾಡ್ಸೋಕ್ಕಾಗಲ್ಲ, ಯಾಕಂತಂದರೆ ಶ್ರೀಲಂಕಾದಲ್ಲಿ ಗೋಪ್ರೋ ಸರ್ವಿಸ್ ಮಾಡೋರು ಯಾರೂ ಇಲ್ಲ. ನಾನು ಹೊಸದಾಗಿ ಕ್ಯಾಮ್ರಾ ತೊಗೋಬೇಕು. ನಿಮ್ಗೆ ಏನಾದರೂ ನನ್ನ ಕ್ಯಾಮ್ರಾಗೆ ಡೊನೇಟ್ ಮಾಡಬೇಕು ಅಂತಿದ್ರೆ ನೀವು ಡೊನೇಟ್ ಮಾಡ್ಬೋದು.